ಪೇಷಂಟ್ ನನ್ನ ಮಿಸಸ್ ನಾಗರತ್ನ, 47 ವಯಸ್ಸು, ಭದ್ರಾವತಿಯಿಂದ. ನಮಗೆ ಗೊತ್ತಾಗಿದ್ದು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾಯಿದ್ರು. ಸೊ ಅವೆಲ್ಲ ಚೆಕಪ್ ಆದಮೇಲೆ ಕ್ಯಾನ್ಸರ್ ಅಂತ ಒಂದು 6 ಮಂತ್, ಏನು ಲಿವರಲ್ಲಿ ಗುಳ್ಳೆ ಇದೆ, ಗುಳ್ಳೆ ಟೈಪ್ ಆಗಿದೆ, ಅದು ಕರಗಿಸೋಕ್ಕೆ ಕೀಮೋ ಕೊಡಬೇಕು, ಆಪ್ರೇಷನ್ ಆಗಲ್ಲ ಅಂದರು. ಸೊ ಕೀಮೋ ಫಸ್ಟ್ ಟೈಮ್ ಒಂದು 6 ಕೊಡಿಸಿದ್ವಿ. ಸೊ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತ ಹೇಳಿದರು ಡಾಕ್ಟ್ರು. ನಂತರ ಟ್ಯಾಬ್ಲೆಟ್ ಕೊಟ್ಟರು. ಟ್ಯಾಬ್ಲೆಟು ತಗೊಳ್ತಾ ಇದ್ಲು. ಮತ್ತು ಒಂದು ಪೆಟ್ ಸ್ಕ್ಯಾನ್ ಮಾಡು ಅಂತ ಹೇಳಿದರು. ಅದು ಮಾಡಿದಾಗ ಮತ್ತೆ ಹರಡಿದೆ. ಮತ್ತು ಬೇರೆ ಇನ್ನೊಂದು ಹಾಸ್ಪಿಟ್ಲಲ್ಲಿ ಹೋಗಿ ಅಲ್ಲಿ ಒಂದು 5 ಕೀಮೋ ತೊಗೊಂಡ್ವಿ. ಅಲ್ಲಿ ಸುಸ್ತು ಅನ್ನೋದು ಅವಾಯ್ಡ್ ಆಗಲಿಲ್ಲ. ಮೆಡಿಷನ್ ಕೀಮೋ ಕೊಡ್ತಾನೆ ಇದ್ರ. ಆಮೇಲೆ ನಾವು ಅಲ್ಲಿಂದ ಮತ್ತೆ ಅಲ್ಲಿಗೆ ಹೋದ್ವಿ. ಇನ್ನು ಇವತ್ತು ಕೀಮೋ ಇತ್ತು, ಬಟ್ ಅವಳು ಸುಸ್ತಾಗಿರೋದ್ರಿಂದ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ನಂಬರ್ ಕೊಟ್ಟು ಇಂಥ ಜಾಗದಲ್ಲಿ ಹೋಗಿ ರಾಜಣ್ಣ ಅಂದರು. ನಮ್ಮ ಮೊನ್ನೆ ಲಾಸ್ಟ್ ಟೈಮ್ 1 ವೀಕ್ ಬ್ಯಾಕ್ ಫೋನ್ ಮಾಡಿದ್ದೆ. ಹಾಗಾಗಿ ಇವತ್ತು ಭದ್ರಾವತಿಯಿಂದ ವೆಹಿಕಲ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಅವ್ರ ಫ್ಯಾಮಿಲಿಲಿ ಅವ್ರ ಅಪ್ಪನಿಗಿತ್ತು. 20 ವರ್ಷ ಆಯಿತು ಅವ್ರದ್ದು ಎಕ್ಸ್ಪೈರ್ಡ್ ಆಗಿ. ಓಡಾಡೋಕ್ಕೆ ಆಗ್ತಾನೆ ಇಲ್ಲ. ನಾನು ಮೊನ್ನೆ ಫೋನ್ ಮಾಡಿದಾಗಲೂ ಅದನ್ನೇ ಹೇಳಿದ್ದು, ಸುಸ್ತಾಗ್ತಾರೆ, ನಡೆಯೋಕ್ಕಾಗಲ್ಲ ಅಂತ. ಸರಿ ಕರ್ಕೊಂಬನ್ನಿ ಸರ್, ಡಾಕ್ಟ್ರು ಕನ್ಸಲ್ಟ್ ಮಾಡಿ ಅದಕ್ಕೆ ಸಜೆಷನ್ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಕರ್ಕೊಂಬಂದು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ದೀನಿ. ನಮ್ಮ ಮಿಸ್ಸಸ್ಸಿಗೆ ಹೇಳಿಲ್ಲ. ಲಿವರ್ ಮೇಲೆ ಒಂದು ಗುಳ್ಳೆ ಇದೆ ಅಂತೆ, ಅದು ಕರಗೋಕ್ಕೆ ಮೆಡಿಷನ್ ಕೊಡ್ತಾರಂತೆ. ಕ್ಯಾನ್ಸರ್ ಅನ್ನೋದು ಅವಳಿಗೆ ಇನ್ನೂ ಏನೂ ಹೇಳಿಲ್ಲ. ಬಟ್ ಗುಳ್ಳೆ ಇದೆ ಅಂತ. ಈಗ ಜನರಲಾಗಿ ಇವರು ಮಾತಾಡಿದಾಗ ವೀಕ್ ಆಗಿದ್ದಾಳೆ, ಕೂದಲು ಉದುರಿರೋದ್ರಿಂದ ಕ್ಯಾನ್ಸರ್ ಇರ್ಬೋದು ಅಂತ ಜನಗಳಿಗೆ ಗೊತ್ತಾಗಿದೆ. ಅವಳಿಗಿದ್ರೂ ನಾವು ಜನರಲಾಗಿ ಹೇಳ್ತೀವಿ, ಅದು ಆಟೋಮೆಟಿಕ್ ಮೆಡಿಷನ್ ತೊಗೊಂಡ್ರೆ ಕೂದಲು ಉದುರುತ್ತಂತೆ, ಅದೇ ಕಾಯಿಲೆ ಅಂತ ಏನು ಮನಸ್ಸಲ್ಲಿ ಇಟ್ಕೋಬೇಡ ಅಂತ ಹೇಳಿದಕ್ಕೆ ನಾರ್ಮಲ್ ಸ್ಟೇಜಲ್ಲಿ ಇದ್ದಾಳೆ. ಸೊ ಇಲ್ಲಿ ಬಂದಮೇಲೆ ಖುಷಿ ಆಗಿದೆ ಅವಳಿಗೆ, ವಾಸಿ ಆಗ್ತೀನಿ ಅನ್ನೋದು. ಸೊ ನಾವು ಎರಡನ್ನೂ ತಗೊಂಡ್ರೆ ಈಗ ಆಲ್ರೆಡಿ 12 ಕೀಮೋ ಆಗಿರೋದ್ರಿಂದ ಈ ಮೆಡಿಸಿನ್ ತಗೊಂಡ್ರೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಪೆಂಡಿಂಗ್ ಮಾಡಿದ್ವಿ. ಅದನ್ನು ಇವತ್ತು ಅದನ್ನು ಕ್ಯಾನ್ಸಲೇ ಮಾಡಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಮೆಡಿಸಿನ್ ಇದನ್ನೇ ಯೂಸ್ ಮಾಡೋಣ ಅನ್ನೋ ಲೆಕ್ಕಕ್ಕೆ ಇಲ್ಲಿ ಬಂದಿದ್ದಕ್ಕೆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ವಿ. ಕ್ಲೀನಾಗೆಲ್ಲ ವಿವರಗಳು ಹೇಳಿದ್ದಾರೆ. ಅದನ್ನು ಬಿಡಬೇಡಿ, ಯಾಕಂದರೆ ಏಕದಮ್ ತೊಂದರೆ ಆಯಿತು ಅಂದರೆ ಅಲ್ಲಿ ನಿಲ್ಲಿಸ್ಬಿಟ್ರೆ ತೊಂದರೆ ಆಗ್ಬೋದು. ನಿಮಗೆ ಸುಸ್ತಾಗಿದ್ದಾರೆ ಅಂದರೆ ಡಾಕ್ಟ್ರಿಗೆ ಒಂದು ಹೇಳಿ 15 ದಿನ 20 ದಿನ ಸ್ವಲ್ಪ ಡಿಲೇ ಮಾಡಿ ಆನಂತರ ಮತ್ತೆ ಡಾಕ್ಟ್ರ್ ಹತ್ರ ತೋರ್ಸಂಗಿದ್ರೆ ತೋರಿಸಿ. ಈ 20 ದಿನದೊಳಗೆ ಇವಳು ಇಲ್ಲೇ ಸ್ವಲ್ಪ ಚೇತರಿಸ್ಕೊಂಡು ನಡೆಯೋದಾಗಲಿ, ಊಟ ಮಾಡೋದು ಜಾಸ್ತಿ ಏನೇ ಆದರೆ ನಮಗೆ ಕಾಲ್ ಮಾಡಿ, ನಾವು ಡೈರೆಕ್ಟಾಗಿ ಮಾತಾಡ್ತೀವಿ, ಅದಕ್ಕೆ ಏನು ಬೇಕು ಮುಂದಕ್ಕೆ ಸಜೆಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್.